ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು, ಅದರಲ್ಲಿ ನಾವು ಚರ್ಚೆ ಕೂಡ ಮಾಡಿದ್ದೀವಿ. ಯಾವ ರೀತಿ ಮುಂದಿನ 26ನೇ ತಾರೀಕುವರೆಗೂ ಏನು ಬಿಜೆಪಿ ಅವರ ಸುಳ್ಳುಗಳನ್ನ ಏನು ಹೇಳ್ತಾರೆ ಅದರ ವಿರುದ್ಧವಾಗಿ ನಮ್ಮ ಏನು ತಂತ್ರಗಾರಿಕೆ ಮಾಡಬೇಕಂತ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಸರ್ಕಾರ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡ್ತಾ ಇದೆ. ನಮ್ಮ ಸರ್ಕಾರ ಜನಪ್ರತಿನಿಧಿ ಸಹಿಸಕ್ಕಾಗ್ತಾ ಇಲ್ಲ ಬಿಜೆಪಿಗೆ, ಬೇಕಂತಾನೆ ಬೇರೆ ಬೇರೆ ರೀತಿ ಆರೋಪಗಳು ಮಾಡ್ತಾರೆ. ಆ ಆರೋಪಗಳ ಬಗ್ಗೆ ನಾವು ತಕ್ಕ ಉತ್ತರ ನಾವು ಕೌನ್ಸಿಲ್ ಕೊಡ್ತೀವಿ. ಸಿಎಂ ರಾಜೀನಾಮೆಯನ್ನು ಕೇಳಿ ಈಗ ಪ್ರತಿಭಟನೆಯನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ಈಗಾಗಲೇ ಕಳೆದ 2 ದಿವಸದಿಂದ ಕೂಡ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನು ಹುರುಳಿಲ್ಲ, ಅಲ್ಲಿ ರಾಜಕೀಯ ಪ್ರೇರಿತ ಪ್ರತಿಭಟನೆ. ಅದು ಇವತ್ತು ಸದನ ಇದೆಯಲ್ಲ, ಚರ್ಚೆ ಮಾಡಲಿ. ಇಟ್ಸ್ ದ ಬಿಗ್ಗೆಸ್ಟ್ ಫೋರಮ್. ಈಗ ಕೌನ್ಸಿಲ್ ಅಸೆಂಬ್ಲಿ ಚರ್ಚೆ ಮಾಡಲಿ. ಯಾವುದು ಕೂಡ ಈಗಾಗಲೇ ಕಮಿಷನ್ ಕೂಡ ನೇಮಕ, ಹೈಕೋರ್ಟ್ ಜಡ್ಜ್ ಕೂಡ ದೇಸಾಯಿ ನೇಮಕ ಮಾಡಿದ್ದಾರೆ. ಅದರಿಂದ ನಮ್ಗೆ ಯಾವ ಹೆದರಿಕೆ, ಸರ್ಕಾರಕ್ಕೆ ಯಾವುದೇ ಹೆದರಿಕೆ ಇಲ್ಲ. ಸರ್ಕಾರ ಯಾವ ತಪ್ಪು ಕೂಡ ಮಾಡಿಲ್ಲ, ಮುಖ್ಯಮಂತ್ರಿ ಕೂಡ ಯಾವ ತಪ್ಪು ಮಾಡಿಲ್ಲ. ಈಗ ಪರಿಷತ್ ಸದಸ್ಯರಿಗೆ ಖುದ್ದಾಗಿ ಸಿಎಂಎ ಬಂದು ಸಭೆನಲ್ಲಿ ಒಂದಷ್ಟು ಸೂಚನೆಗಳು ಕೊಟ್ಟರು. ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀರಾ? ಇಲ್ಲ. ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು. ಅವ್ರಿಗೆ ನಾವು ಹೇಳಿದೆ, MLCಗಳು ಕೂತಿದ್ವಿ, ನಾವೆಲ್ಲ ಇದೀವಿ ಅಂತ. ಅವಾಗ ಮುಖ್ಯಮಂತ್ರಿಗಳು ನಾವು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಅವ್ರಿಗೆ ಹೌಸಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿ, ಹೊಸ ಸದಸ್ಯರು ಬಂದಿದಾರಲ್ಲ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು, ಬಿಲ್ಲಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಹೆಚ್ಚು ಸಮಯ ಕೊಡಿ. ಎಲ್ಲ ಕೌನ್ಸಿಲ್ ಮೆಂಬರ್ ಆಗಿ ನಿಮ್ಗೆ ಮತ್ತೆ ಸ್ವಾಗತ. ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾರೆ ಮೆಂಬರ್ಸ್. ಅದರಿಂದ ಅವ್ರಿಗೆ ಶುಭವನ್ನು ಕೋರಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಬೇಕು ಅಂತ ಬಿಜೆಪಿ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿದೆ ಅಂತ. ಬೇಕಂತ ರಾಜಕೀಯ ಪ್ರೇರಿತ, ಅದು ಬೇಕಂತ ಅದ್ರಲ್ಲಿ ಯಾವುದೇ ಹುರುಳಿಲ್ಲ. ಈಗಾಗಲೇ ಅಷ್ಟೇನು ತಪ್ಪಿದೆ. ಯಾಕೆ ಕಮಿಷನ್ ಯಾಕೆ ನೇಮಕ ಮಾಡ್ತಾ ಇದೀವಿ ನಾವು? ನಿನ್ನೆ ಕೂಡ ಕಮಿಷನ್ ನೇಮಕ ಮಾಡಿ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಮಾಡಿಬಿಟ್ಟು ಈಗಾಗಲೇ ತನಿಖೆಗೆ ಆರ್ಡರ್ ಮಾಡಿದ್ದೀವಿ. ಅದರಿಂದ ಯಾವುದೇ ತಪ್ಪಿಲ್ಲ, ಕಾನೂನು ರೀತಿಯಲ್ಲಿ ಆಗಿದೆ. ಯಾರಾದ್ರೂ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ನಾವು ತಗೊಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.